ಒಳ ಮೀಸಲಾತಿ ಕಗ್ಗಂಟಿಗೆ ಕೊನೆಗೂ ಸರ್ಕಾರ ಅಂತ್ಯ ಹಾಡಿದೆ. ಕಗ್ಗಂಟಾಗಿತ್ತು ಇದು ಸರ್ಕಾರಕ್ಕೆ. ಒಳ ಮೀಸಲಾತಿಗೆ 3 ಸೂತ್ರವನ್ನ ಫೈನಲ್ ಮಾಡಿದೆ. ಎಸ್ಸಿ ಎಡಗೈ ಸಮುದಾಯಕ್ಕೆ 5% ಮೀಸಲಾತಿ, ಬಲಗೈ ಸಮುದಾಯಕ್ಕೆ 5% ಮೀಸಲಾತಿ, ಹಾಗೆ ಎಸ್ಸಿ ಇತರ ಸಮುದಾಯಕ್ಕೆ 5% ಹಂಚಿಕೆಯನ್ನ ಮಾಡಿದೆ. ಸಿಎಂ ನೇತೃತ್ವದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ತಗೊಳ್ಳಲಾಗಿದೆ. ಕಳೆದ ಕೆಲ ಗಂಟೆಗಳಿಂದ ಸಭೆ ನಡೀತಾ ಇತ್ತು, ಚರ್ಚೆಗಳಾಗಿರುತ್ತೆ. ಅದಾದ ನಂತರ ಇದೀಗ ಫೈನಲ್ ಆಗಿ 3 ಸೂತ್ರ ಫೈನಲ್ ಮಾಡಿದ್ದಾರೆ. ಗಮನಿಸಿ, ಎಸ್ಸಿ ಎಡಗೈ ಸಮುದಾಯಕ್ಕೆ 5% ಮೀಸಲಾತಿ ಹೋಗ್ತಾ ಇದೆ, ಬಲಗೈ ಸಮುದಾಯಕ್ಕೆ 5%, ಜೊತೆಗೆ ಎಸ್ಸಿ ಇತರೆ ಸಮುದಾಯಕ್ಕೆ 5%. ಒಟ್ಟು ಇರುವಂತಹ 15% ಮೀಸಲಾತಿಯನ್ನ ಈ ರೀತಿಯಾಗಿ ಹಂಚಿಕೆಯನ್ನ ಮಾಡಿದ್ದಾರೆ. ಇದು ಇವತ್ತಿನ ಸಚಿವ ಸಂಪುಟ ಸಭೆಯ ನಂತರದಲ್ಲಿ ತಗೊಂಡಿರುವಂತಹ ದೊಡ್ಡ ನಿರ್ಧಾರ. ಇದು ಇವತ್ತಿನ ಸಭೆ ಭವಿಷ್ಯನೇ ನಿರ್ಧಾರ ಮಾಡುತ್ತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಅಂತ ಕಾಯ್ತಾ ಇದ್ರು ಜನ. ಇದೀಗ ಯಾವ ಸಮುದಾಯಕ್ಕೆ ಎಷ್ಟು ಸಿಗ್ತಾ ಇದೆ ಅನ್ನೋದನ್ನ ನೀವು ಗಮನಿಸಬಹುದು. 5% ಎಸ್ಸಿ ಎಡಗೈಗೆ ಸಿಗ್ತಾ ಇದೆ, ಅದು ಈಕ್ವಲ್ ಆಗಿ ಹೋಗಿದೆ ನೋಡಿ. ಬಲಗೈ ಸಮುದಾಯಕ್ಕೆ 5%, ಹಾಗೆ ಎಸ್ಸಿ ಇತರೆ ಸಮುದಾಯಕ್ಕೆ 5% ಹಂಚಿಕೆ ಮಾಡಲಾಗಿದೆ. ಇದಾದ ನಂತರದಲ್ಲಿ ಏನು ಅಭಿಪ್ರಾಯಗಳು ಈ ಸಮುದಾಯದಿಂದ ವ್ಯಕ್ತವಾಗುತ್ತೆ ಅನ್ನೋದನ್ನ ಗಮನಿಸಬೇಕಿದೆ. ಪ್ರಸನ್ನ ಇದೆಲ್ಲದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಪ್ರಸನ್ನ, ಒಟ್ಟು 15%ವನ್ನ ಸಮಾನವಾಗಿ ಹಂಚಿದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ಏನೇನ್ ನಡೀತು ಇವತ್ತಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಪ್ರಸನ್ನ? ಚೈತ್ರ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಒಂದು ವಿಶೇಷ ಸಚಿವ ಸಂಪುಟ ಸಭೆ ಕೇವಲ ಒಳ ಮೀಸಲಾತಿ ಜಾರಿಗೆ ಸಂಬಂಧಪಟ್ಟ ಹಾಗೆಯೇ ಹೇಗೆ ವರ್ಗೀಕರಣವನ್ನು ಮಾಡಬೇಕು ಅನ್ನೋ ಬಗ್ಗೆ ಕೂಡ ಒಂದು ಸುದೀರ್ಘವಾದಂಥ ಚರ್ಚೆ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ನೇತೃತ್ವದಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಲಾಗಿತ್ತು. ಬಲಗೈ ಸಮುದಾಯ ಮತ್ತು ಎಡಗೈ ಸಮುದಾಯಕ್ಕೆ ಇದ್ದಂತಹ ಸಮಸ್ಯೆ ಅಂತಂದರೆ ಇಬ್ಬರೂ ಕೂಡ ಸಮಾನವಾದಂಥ ಮೀಸಲಾತಿಯ ಹಂಚಿಕೆಗೆ ಮೊದಲು ಒಪ್ಕೊಂಡಿರಲಿಲ್ಲ. ಇದೇ ಕಾರಣಕ್ಕೋಸ್ಕರ ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಮೊಟ್ಟ ಮೊದಲು ಯೋಚನೆ ಮಾಡಿದ್ದು ಎರಡೂ ವರ್ಗಕ್ಕೆ ಅಂದರೆ ಎಡಗೈ ಮತ್ತು ಬಲಗೈಗೆ ಸಮಾನವಾದಂಥ ಹಂಚಿಕೆ ಆಗಬೇಕಾ ಬೇಡ ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ನಾಯಕರು ಪಡೆದುಕೊಂಡಿದ್ದಾರೆ, ಮುಖ್ಯಮಂತ್ರಿಗಳು ಪಡೆದುಕೊಂಡಿದ್ದಾರೆ. ಆ ಒಂದು ಪ್ರಾಥಮಿಕ ಹಂತದ ಚರ್ಚೆಯಲ್ಲಿ 5.25 ಮೀಸಲಾತಿ ಅಂದರೆ 5.25 ಮೀಸಲಾತಿ ಎಡವರ್ಗಕ್ಕೆ, 5.25 ಮೀಸಲಾತಿ ಬಲವರ್ಗಕ್ಕೆ ಕೊಡಬೇಕು ಅನ್ನುವಂಥ ಪ್ರಾಥಮಿಕ ಹಂತ ಚರ್ಚೆಯಾಗಿತ್ತು. ಉಳಿದಂತೆ 4.5% ಮೀಸಲಾತಿಯನ್ನು ಇತರೆ ಸಮುದಾಯಗಳಿಗೆ ನೀಡಬೇಕು ಅನ್ನೋ ಬಗ್ಗೆ ಪ್ರಾಥಮಿಕ ಹಂತದ ಚರ್ಚೆಗಳಾಯಿತು. ಇದೀಗ ಸುದೀರ್ಘವಾದಂಥ ಚರ್ಚೆಯ ಬಳಿಕ ಒಂದು ಸರ್ಕಾರ ಅಂತಿಮ ತೀರ್ಮಾನಕ್ಕೆ ಬಂದಿದೆ. ಯಾರನ್ನು ಕೂಡ ಬಿಟ್ಟು ಒಳ ಮೀಸಲಾತಿಯನ್ನು ಜಾರಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಎಲ್ಲ ಸಮುದಾಯಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇದೀಗ 5-5-5 ಮೀಸಲಾತಿ ಹಂಚಿಕೆಯ ಒಂದು ಸೂತ್ರಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಸಚಿವ ಸಂಪುಟ ಸಭೆಯಲ್ಲಿ ಇದಕ್ಕೊಂದು ಅಂತಿಮ ತೀರ್ಮಾನ ಆಗಿದೆ. ಅಂದರೆ ದಲಿತ ಎಡಗೈ ಸಮುದಾಯಕ್ಕೆ 5% ಮೀಸಲಾತಿ, ದಲಿತ ಬಲಗೈ ಸಮುದಾಯಕ್ಕೆ 5% ಮೀಸಲಾತಿ, ಇನ್ನುಳಿದಂತೆ ಬೋವಿ, ಕೊರ್ಮ, ಕೊರ್ಜ, ಲಮಾಣಿ ಮತ್ತು ಬಂಜಾರ ಸಮುದಾಯಕ್ಕೆ 5% ಮೀಸಲಾತಿಯನ್ನು ಇದೀಗ ಹಂಚಿಕೆ ಮಾಡಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಮಹತ್ವದ ಘೋಷಣೆಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಮಾಡಲಿಕ್ಕಿದ್ದಾರೆ. ಯಾಕೆಂದರೆ ಕಳೆದ ಹಲವಾರು ದಶಕಗಳಿಂದ ನಡೀತಾ ಇದ್ದಂತಹ ಹೋರಾಟ ಇದು. ಜೊತೆಗೆ ಎಡಗೈ ಮತ್ತು ಬಲಗೈ ಸಮುದಾಯದ ನಡುವೆ ಒಂದಷ್ಟು ಗೊಂದಲಗಳಿಗೂ ಕೂಡ ಈ ವಿಚಾರ ಕಾರಣವಾಗಿತ್ತು, ಬೆಳವಣಿಗೆಗಳು ಕಾರಣವಾಗಿತ್ತು. ಕೇವಲ ಸಂಖ್ಯೆಯ ಆಧಾರದ ಮೇಲೆ ಈ ಬೆಳವಣಿಗೆಗಳು ನಿಂತಿಲ್ಲ. ರಾಜಕೀಯ ದೃಷ್ಟಿಯಿಂದಲೂ ಕೂಡ ಇವತ್ತಿನ ತೀರ್ಮಾನ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬಹುದಾದಂಥ ಒಂದಷ್ಟು ಸಾಧ್ಯತೆಗಳಿತ್ತು. ಈ ಕಾರಣಕ್ಕೋಸ್ಕರವೇ ಇವತ್ತು ಒಂದು ಅಂತಿಮ ತೀರ್ಮಾನಕ್ಕೆ ಸರ್ಕಾರ ಬಂದಿದೆ. ಈಗಾಗಲೇ ಸರ್ಕಾರ 56,000 ನೇಮಕಾತಿ ಪ್ರಕ್ರಿಯೆಯನ್ನು ಕೂಡ ಪ್ರಾರಂಭವನ್ನ ಮಾಡಿದೆ. ಆ ಪ್ರಕ್ರಿಯೆಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲೇಬೇಕಂತ ಒಂದು ಕಾರಣಕ್ಕೋಸ್ಕರ ಇವತ್ತು ಅಂತಿಮ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ. ಚೈತ್ರ, ಎಸ್ ಪ್ರಸನ್ನ, ಇನ್ಸೈಡ್ ಏನಾದರೂ ಲಭ್ಯವಾಗ್ತಾ ಇದೆಯಾ ಡೀಟೇಲ್ಸ್ಗಳು? ಇದಾಗಲೇ ಈ ಮೀಸಲಾತಿ ವಿಚಾರವಾಗಿ, ಒಳ ಮೀಸಲಾತಿ ವಿಚಾರವಾಗಿ ಬೇರೆ ಸಚಿವರುಗಳು ಕೂಡ ಹಿಂದೆ ಮಾತನಾಡಿರೋದ್ರಿಂದ ಇವತ್ತಿನ ಸಭೆಯಲ್ಲಿ ಪರವಿರೋಧ ಚರ್ಚೆ ಆಗಿರೋದು ಅಥವಾ ಅವರ ಪಾಯಿಂಟ್ಸ್ ಅನ್ನ ಮುಂದಿಟ್ಟಿರೋದು ಏನೇನು ಇನ್ಸೈಡ್ ಗೊತ್ತಾಗ್ತಾ ಇದೆ ಪ್ರಸನ್ನ? ಚೈತ್ರ, ಬಲಗೈ ಸಮುದಾಯಕ್ಕೆ ಈ ಒಂದು ಮೀಸಲಾತಿಯ ಹಂಚಿಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟಾಗೆ ಒಂದು ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇತ್ತು. ಜೊತೆಗೆ ಎಡಗೈ ಸಮುದಾಯದ ಸಚಿವರಾದಂಥ KH ಮುನಿಯಪ್ಪ ಮತ್ತು RB ತಿಮ್ಮಾಪುರ ಅವರು ಬಿಗಿಪಟ್ಟನ್ನು ಹಿಡಿದು ಈ ಒಂದು ಒಳ ಮೀಸಲಾತಿಯನ್ನು ಈ ತಕ್ಷಣವೇ ಜಾರಿಗೊಳಿಸಬೇಕು, ಅಂದರೆ 15% ಮೀಸಲಾತಿಗೆ ಜಾರಿಗೊಳಿಸಬೇಕು ಅನ್ನುವಂಥ ಒಂದು ಒತ್ತಡವನ್ನು ಸರ್ಕಾರದ ಮೇಲೆ ಹಾಕಿದರು. ಇವತ್ತು ನಡೆದಂಥ ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ತಾಂತ್ರಿಕ ದೋಷಗಳೇನಾದರೂ ಮುಂದೆ ಆಗ್ಬೋದಾ, ಕಾನೂನು ತೊಡಕುಗಳೇನಾದರೂ ಮುಂದೆ ಎದುರಾಗಬಹುದಾ, ಈ ಬಗ್ಗೆಯೂ ಕೂಡ ಕೂಲಂಕುಷವಾದಂಥ ಚರ್ಚೆ
ಆಗಿದೆ. ಮತ್ತು ಮುಖ್ಯಮಂತ್ರಿಗಳು ಎರಡೂ ಕಡೆಯ ಸಚಿವರಿಗೆ ಸೂಚನೆ ಕೊಟ್ಟಂಥದ್ದು, ನೀವು ಮೊದಲು ಒಂದು ಸಮನ್ವಯತೆಯನ್ನು ಸಾಧಿಸಿ, ಆ ಬಳಿಕ ಸಚಿವ ಸಂಪುಟ ಸಭೆಗೆ ಬನ್ನಿ. ನಿಮ್ಮ ನಡುವೆ ಗೊಂದಲಗಳಿದ್ರೆ, ನಿಮ್ಮ ನಡುವೆ ಮೀಸಲಾತಿ ಹಂಚಿಕೆಗೆ ಸಂಬಂಧಪಟ್ಟಾಗೆ ಒಂದು ಕ್ಲಾರಿಟಿ ಇಲ್ಲದೆ ಹೋದ್ರೆ ನಾನು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದು ಕಷ್ಟ ಸಾಧ್ಯವಾಗುತ್ತೆ, ಸರ್ಕಾರದ ನಿರ್ಧಾರವನ್ನು ಪ್ರಕಟ ಮಾಡೋದು ಕಷ್ಟ ಸಾಧ್ಯವಾಗುತ್ತೆ. ಹೀಗಾಗಿ ಒಮ್ಮತದ ನಿರ್ಧಾರಕ್ಕೆ ನೀವು ಬರಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟ ಕಾರಣಕ್ಕೋಸ್ಕರ ಸಚಿವ ಸಂಪುಟ ಸಭೆಗಿಂತ ಮುಂಚಿತವಾಗಿ ಒಂದು ಸಭೆ ನಡೆದಿದೆ. ಅದು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ದಲಿತ ಬಲಗೈ ಮತ್ತು ದಲಿತ ಎಡಗೈ ಎಲ್ಲ ಸಚಿವರು ಕೂಡ ಕೂತು ಸಮಾನವಾಗಿ ಚರ್ಚೆಯನ್ನ ಮಾಡಿ ಸಮಾನ ಹಂಚಿಕೆ ಆದರೆ ಮಾತ್ರ ನ್ಯಾಯ ಕೊಡಿಸೋದಕ್ಕೆ ಸಾಧ್ಯ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಇದೇ ಕಾರಣಕ್ಕೋಸ್ಕರ ಸಚಿವ ಸಂಪುಟ ಸಭೆ ಸುಮಾರು ಇನ್ನೂ 4-5 ತಾಸು ನಡೆಯುವಂತಹ ಸಾಧ್ಯತೆಗಳಿತ್ತು. ಆದರೆ ಅದಕ್ಕಿಂತ ಮುಂಚಿತವಾಗಿ ಒಂದು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿಗಳು ಕೂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಒಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಂತಹ ಸಮಾಜ ಕಲ್ಯಾಣ ಸಚಿವರಾದಂತಹ ಎಚ್ ಸಿ ಮಹದೇವಪ್ಪ ಅವರು ಈ ಒಂದು ಪತ್ರಿಕಾಗೋಷ್ಠಿಗೆ ಈಗ ಬರ್ತಾ ಇದ್ದಾರೆ. ಎಚ್ ಕೆ ಪಾಟೀಲರು ಕಾನೂನು ಸಚಿವರು ಕೂಡ ಈ ಒಂದು ಸಚಿವ ಸಂಪುಟ ಸಭೆಗೆ ಮುಗಿಸಿ ಸುದ್ದಿಗೋಷ್ಠಿಗೆ ಬರ್ತಾ ಇದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಂದು ಸರ್ಕಾರದ ಒಂದು ಸ್ಪಷ್ಟ ನಿರ್ಧಾರವನ್ನ ತಿಳಿಸ್ತಾರೆ. ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ಸಮಾನ ಹಂಚಿಕೆ ಮಾಡಬೇಕಾಯಿತು ಮತ್ತು ಮುಂದಿನ ದಿನಗಳಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ಯಾರಿಗೂ ಕೂಡ ಅನ್ಯಾಯ ಆಗೋದಿಲ್ಲ ಅನ್ನುವಂಥ ಒಂದು ಮೆಸೇಜ್ ಅನ್ನ ಕೊಡಬೇಕಂತ ಒಂದು ಅನಿವಾರ್ಯತೆ ಮತ್ತು ಆ ಒತ್ತಡ ಸರ್ಕಾರದ ಮುಂದೆ ಇತ್ತು, ಆ ಸವಾಲು ಮುಂದೆ ಇತ್ತು. ಯಾಕೆಂದ್ರೆ ದಲಿತ ಎಡಗೈ ಮತ್ತು ದಲಿತ ಬಲಗೈ ಎರಡೂ ಸಮುದಾಯಗಳನ್ನ ಕಡೆಗಣಿಸಿ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. 101 ಉಪಜಾತಿಗಳಿಗೂ ಎಲ್ರಿಗೂ ಕೂಡ ನ್ಯಾಯ ಸಿಗಬೇಕು ಅಂದ್ರೆ ಅದಕ್ಕೆ ಸಮಾನ ಹಂಚಿಕೆ ಬೇಕೇ ಬೇಕು ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಈ ಒಂದು ಮಹತ್ವದ ತೀರ್ಮಾನದ ಆಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ನಿಂತಿದ್ದಾವೆ. ಯಾಕೆಂದ್ರೆ ಸರ್ಕಾರ ಈಗ ತೆಗೆದುಕೊಂಡಿರುವಂತಹ ಮೀಸಲಾತಿ ಹಂಚಿಕೆಯ ಪ್ರಮಾಣ ಅದು ಒಟ್ಟು ಪರಿಶಿಷ್ಟ ಜಾತಿಗೆ ಇರುವಂತಹ 15% ಮೀಸಲಾತಿಯ ಪ್ರಮಾಣ. ಸದಾಶಿವ ಆಯೋಗ ವರದಿ ಕೊಟ್ಟಂತದ್ದು 17%ಗೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಸುಪ್ರೀಂ ಕೋರ್ಟ್ ಈ 17% ಮೀಸಲಾತಿಯ ಪ್ರಮಾಣಕ್ಕೂ ಕೂಡ ಅವಕಾಶ ಕೊಟ್ಟಿದ್ದೆ ಆದ್ರೆ ಆಗ ಮತ್ತೆ ಮರು ಹಂಚಿಕೆ ಮಾಡಬೇಕಂತ ಒಂದು ಪರಿಸ್ಥಿತಿ ಕೂಡ ಇದೆ. ರೋಸ್ಟರ್ ಬಿಂದುಗಳನ್ನ ಆಧರಿಸಿ ನೇಮಕಾತಿ ಪ್ರಕ್ರಿಯೆಗಳು ಆಗಬೇಕಾಗುತ್ತೆ. ಮುಂಬಡ್ತಿಯಲ್ಲೂ ಕೂಡ ಇದನ್ನ ಪರಿಗಣಿಸಬೇಕಾಗುತ್ತೆ. ಈ ಎಲ್ಲ ಕಾರಣಕ್ಕೋಸ್ಕರ ಒಂದು ಸಮಾನ ಹಂಚಿಕೆಯ ಒಂದು ಫಾರ್ಮುಲಾವನ್ನ ಸರ್ಕಾರ ಅಳವಡಿಸಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದಂತೆ ಕಾಣಿಸ್ತಾ ಇದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಗೆ ಬಂದು ತಮ್ಮ ಅಂತಿಮ ತೀರ್ಮಾನವನ್ನ ಪ್ರಕಟ ಮಾಡ್ತಾರೆ. ಚೈತ್ರ, ಎಸ್ ಪ್ರಸನ್ನ, ಇದು ಲಾಂಗ್ ಪ್ರೊಸೀಜರ್ ಆಗಿರೋದ್ರಿಂದ ಜೊತೆಗೆ ಈಗಾಗಲೇ ನಡೆದಿರುವಂತಹ ಎರಡೆರಡು ಸಭೆಗಳು ನೀವು ಡೀಟೇಲ್ಸ್ ಕೊಡ್ತಾ ಇದ್ರಿ. ಆಫ್ ಕೋರ್ಸ್ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅನಂತರದಲ್ಲಿ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನೇನು ಕೆಲ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಈ ಒಳ ಮೀಸಲಾತಿಯಲ್ಲಿ ಏನೇನಾಯಿತು, ಇವತ್ತಿನ ಸಭೆಯಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಹಂಚಿಕೊಳ್ಳೋರಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ನಾವು ಗಮನಿಸೋದಾದ್ರೆ ಒಟ್ಟು 101 ಜಾತಿಗಳಿದೆ. ಎಡ ಸಮುದಾಯದಲ್ಲಿ 18 ಜಾತಿಗಳು ಬರುತ್ತೆ, ಜೊತೆಗೆ ಬಲ ಸಮುದಾಯದಲ್ಲಿ 20 ಜಾತಿಗಳು ಬರುತ್ತೆ, ಹಾಗೆ ಸ್ಪೃಶ್ಯ ಸಮುದಾಯದಲ್ಲಿ 63 ಪ್ರಮುಖ ಜಾತಿಗಳಿದೆ. ಎಲ್ಲದಕ್ಕೂ ಕೂಡ 5% ಅನ್ನೋ ರೀತಿಯಾಗಿ ಸಮಾನವಾಗಿ ಹಂಚಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಇನ್ನೇನು ಕೆಲ ಕ್ಷಣಗಳಲ್ಲಿ ಮಾತನಾಡೋರಿದ್ದಾರೆ. ನೋಡಿ, ಇದೀಗ ಸಿಎಂ ನೇತೃತ್ವದ ವಿಶೇಷ ಸಂಪುಟ ಸಭೆ ಮುಕ್ತಾಯ ಆಗಿದೆ. ಅದಕ್ಕೂ ಮುಂಚಿತವಾಗಿ ಹೋಮ್ ಮಿನಿಸ್ಟರ್ ಜೊತೆಗೂ ಕೂಡ ಒಂದು ಸಭೆ ಇತ್ತು. ಅಂತ ಹೇಳಿದ್ರೆ ಯಾವುದೇ ಭಿನ್ನಾಭಿಪ್ರಾಯ ಎರಡು ಸಮುದಾಯಗಳ ನಾಯಕರ ನಡುವೆ ಇರಬಾರ್ದು ಅನ್ನೋದಾಗಿ ಅವರೊಂದು ಒಮ್ಮತಕ್ಕೆ ಬಂದ್ರೆ ಆ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ತಗೊಳ್ಳೋದಕ್ಕೆ ಸುಲಭ ಆಗುತ್ತೆ. ಒಂದು ವೇಳೆ ಸಚಿವರ ನಡುವೆನೇ ಅಸಮಾಧಾನ ಇದ್ದು ಒಂದು ಒಮ್ಮತ ಇಲ್ಲ ಅಂತ ಹೇಳಿದ್ರೆ ಸಿಎಂಗೂ ಕೂಡ ಕಷ್ಟ ಆಗುತ್ತೆ. ಹಾಗಾಗಿ ಸಿಎಂ ನೇತೃತ್ವದ ಸಂಪುಟ ಸಭೆ ನಡೆಯೋದಕ್ಕೂ ಮುಂಚಿತವಾಗಿ ಗೃಹ ಸಚಿವರು ಒಂದು ಸಂಪುಟ ಸಭೆಯನ್ನ ಕರೆದಿರ್ತಾರೆ. ಅಲ್ಲಿ ಮಾತುಕತೆ ಆದ ನಂತರದಲ್ಲಿ ಈ ಸಭೆ ಮುಕ್ತಾಯ ಆಗಿ ಈಗ ಸಿಎಂ ಮಾತನಾಡ್ತಾರೆ. ಬನ್ನಿ ನೋಡೋಣ. ಸುದ್ದಿ ಮಾಧ್ಯಮದ ಎಲ್ಲ ಸ್ನೇಹಿತರೆ, ಇವತ್ತು ನಮ್ಮ ಸಚಿವ ಸಂಪುಟ ಒಂದು ವಿಶೇಷವಾದ ಅತ್ಯಂತ ಮಹತ್ವದ ನಿರ್ಣಯವನ್ನು ತೆಗೆದುಕೊಂಡಿದೆ. ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ವಿಚಾರವಾಗಿ ಹಲವಾರು ವಾರಗಳಿಂದ ಚರ್ಚೆಯಲ್ಲಿದ್ದಂಥ ರಾಷ್ಟ್ರಕ್ಕೆ ಒಂದು ರೀತಿ ಮಾದರಿಯಾಗಬಲ್ಲ ಹಾಗೂ ರಾಷ್ಟ್ರದಲ್ಲಿಯೇ ಮಹತ್ವವಾದ ಜನರ ಬದುಕಿಗೆ ವಿಶೇಷ ತಿರುವನ್ನು ಕೊಡುವಂಥ
ಒಂದು ರಿಪೋರ್ಟ್ಸ್ ಇದ್ರೆ ಮಾತ್ರ ಬಿಡಿ, ರಿಪೋರ್ಟ್ಗಳು ಮಾತ್ರ ಬಿಡ್ರಿ. ಆ ಕಡೆ ಬಿಡಿ, ಆ ಕಡೆ ಇದೆಯಲ್ಲ ಬಾಗಿಲು. ರಾಷ್ಟ್ರದಲ್ಲಿ ಅತಿ ಮಹತ್ವದಾಗುವ ನಿರ್ಣಯವನ್ನು ನಮ್ಮ ಸಚಿವ ಸಂಪುಟ ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ತೆಗೆದುಕೊಂಡಿದೆ. ಈ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಸಾಕಷ್ಟು ಚರ್ಚೆಗೆ ಒಳಗಾಗಿತ್ತು. ಎಲ್ಲ ಸಮುದಾಯಗಳನ್ನು ಮನವೊಲಿಸಿ ಒಪ್ಪಿಸಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲೂ ಸಹಿತ ಇದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಕಾನೂನು ಮಾಡುವಾಗ ಸದನವನ್ನೇ ಸಂಪೂರ್ಣವಾಗಿ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಮುಖ್ಯಮಂತ್ರಿಗಳು ಆ ಕಾನೂನು ಮಾಡುವಂಥ ಸಂದರ್ಭದಲ್ಲಿ ಸರ್ವಾನುಮತದಿಂದ ಆಗುವ ಹಾಗೆ ಮಾಡುವುದರ ಜೊತೆಗೆ ಇವತ್ತು ರೋಸ್ಟರ್ ವಿಚಾರದಲ್ಲಿ ಏನು ಗೊಂದಲ ಅದು ಸೃಷ್ಟಿಯಾಗಿತ್ತು, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ಪರಿಪೂರ್ಣವಾದ ಪರಿಹಾರವನ್ನು ಕಂಡು ಮಾರ್ಗದರ್ಶನ ಮಾಡಿ ನಿರ್ಣಯವನ್ನು ತೆಗೆದುಕೊಳ್ಳೋದರಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಯಶಸ್ವಿಯಾಗಿದ್ದಾರೆ. ಕರ್ನಾಟಕಕ್ಕೆ ಅತ್ಯಂತ ಮಹತ್ವದ ಜನರ ಶೋಷಿತ ವರ್ಗದ ಬದುಕಿನಲ್ಲಿ ತಿರುವು ನೀಡುವಲ್ಲಂತ ಈ ಒಂದು ನಿರ್ಣಯ ಕೈಗೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಅವರೇ ತೆಗೆದುಕೊಂಡಂಥ ನಿರ್ಣಯ ಹಾಗೂ ವಿವರಗಳನ್ನು ವಿವರಿಸಬೇಕು ಅಂಥೇಳಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತೀನಿ. ಭಾಳ ದಿವಸದ ನಂತರ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವರು ಬಂದಿದ್ದೀರಿ ಇಲ್ಲಿ ಮೇಲೆ, ಅದಕ್ಕಾಗಿ ನಿಮ್ಮನ್ನು ಸ್ವಾಗತ ಮಾಡಿ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರನ್ನು ಸ್ವಾಗತಿಸಿ ಮುಖ್ಯಮಂತ್ರಿಗಳು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ತಾರೆ. ಮಾಧ್ಯಮದ ಎಲ್ಲ ಸ್ನೇಹಿತರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಇತರ ಎಲ್ಲ ಸ್ನೇಹಿತರೇ, ಒಳ ಮೀಸಲಾತಿ ಬಗ್ಗೆ ಬಹಳ ಹೋರಾಟಗಳು ನಡೆದಿದ್ದಾವೆ ಬಹಳ ವರ್ಷಗಳಿಂದ. ಒಳ ಮೀಸಲಾತಿ ಆಗಬೇಕು ಅಂತ ಹೇಳಿ ಹೋರಾಟಗಳು ನಡೀತಾ ಇತ್ತು. ಅದಾದಮೇಲೆ ಪಕ್ಷದ ವತಿಯಿಂದ ಚಿತ್ರದುರ್ಗದಲ್ಲಿ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಪರಿಶಿಷ್ಟ ಜಾತಿಗಳ ಒಂದು ಸಮಾವೇಶ ಏರ್ಪಾಡು ಮಾಡಿತ್ತು. ಅದರಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಖರ್ಗೆ ಅವರು ಬಂದಿದ್ದರು, ನಾನು ಅಟೆಂಡ್ ಮಾಡಿದ್ದೆ, ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೀತಿರೋದು. ಅಲ್ಲಿ ಒಳ ಮೀಸಲಾತಿ ಮಾಡಲಿಕ್ಕೆ ಎಲ್ಲ ಗುಂಪುಗಳು ಕೂಡ, ಎಸ್ ಸಿನಲ್ಲಿ ಅನೇಕ ಗುಂಪುಗಳು ಬರ್ತವೆ, ಸುಮಾರು 101 ಜಾತಿಗಳು ಬರ್ತವೆ. ಅದರಲ್ಲಿ ಎಡಗೈನವರು, ಬಲಗೈನವರು, ಲಮಾಣಿ, ಬೋವಿಗಳು, ಕೊರಮ, ಕೊರ್ಚ, ಮತ್ತು 59 ಜಾತಿಗಳು, ಅಲೆಮಾರಿ ಜಾತಿಗಳು ಬರ್ತವೆ. ಅವರೆಲ್ಲರೂ ಕೂಡ ಭಾಗವಹಿಸಿದರು. ಅಲ್ಲಿ ಒಳ ಮೀಸಲಾತಿಯನ್ನು ಮಾಡಲಿಕ್ಕೆ ಸರ್ವಾನುಮತದಿಂದ ಒಪ್ಪಿಗೆ ಆಗಿತ್ತು. ಅದಾದಮೇಲೆ ಚುನಾವಣಾ ಸಂದರ್ಭದಲ್ಲಿ, ಚುನಾವಣೆಗಿಂತ ಪೂರ್ವದಲ್ಲಿ ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರಣಾಳಿಕಾ ಸಮಿತಿ ರಚನೆಯಾಗಿತ್ತು. ಆ ಪ್ರಣಾಳಿಕೆಯಲ್ಲೂ ಕೂಡ ಒಳ ಮೀಸಲಾತಿಯನ್ನು ಸರ್ಕಾರ ಕೊಡ್ತದೆ ಅಂತಕ್ಕಂಥ ಭರವಸೆಯನ್ನು ಕೊಟ್ಟಿತ್ತು. ಅದಾದಮೇಲೆ 1/8/2024 1/8/2024 ಸುಪ್ರೀಂ ಕೋರ್ಟ್ನವರು ಒಂದು ತೀರ್ಮಾನವನ್ನು ಕೊಟ್ಟರು.
ಒಳ ಮೀಸಲಾತಿ ಮಾಡ್ಬೋದು ಅಂತೇಳಿ ತೀರ್ಪನ್ನು ಕೊಟ್ಟರು. ಅದು 7 ಜಡ್ಜಸ್ ಇದ್ದರು. ವಿಭಾಗೀಯ ಪೀಠ ಕೊಟ್ಟ ತೀರ್ಪು, ಒಳ ಮೀಸಲಾತಿ ಮಾಡಲಿಕ್ಕೆ ಸಂವಿಧಾನದ ವಿರೋಧ ಇಲ್ಲ ಅಂಥೇಳಿ ಒಂದು ತೀರ್ಪನ್ನು ಕೊಟ್ಟರು. ಆ ತೀರ್ಪು ಆದಮೇಲೆ ನಾವು ಒಂದು ಆಯೋಗವನ್ನು ರಚನೆ ಮಾಡಿದೆವು. ನಾಗಮೋಹನ್ ದಾಸ್ ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಅವರ ಅಧ್ಯಕ್ಷತೆಯಲ್ಲಿ ಒಂದು ಏಕಸದಸ್ಯ ಪೀಠ ರಚನೆ ಮಾಡಿದ್ರು. ಅವರು ವರದಿ ಕೊಟ್ಟರು. ಆ ವರದಿಯನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ಸರ್ವಾನುಮತದಿಂದ ತೀರ್ಮಾನ ಮಾಡೋದು. ಆ ವರದಿನಲ್ಲಿ ನಾಗಮೋಹನ್ ದಾಸ್ ಅವರು ಕೊಟ್ಟಿದ್ದಂಥ ವರದಿನಲ್ಲಿ 6, 5, 4, 1, 1 ABCDE ಅಂತ ಕ್ಯಾಟಗರಿ ಮಾಡಿ ಅಷ್ಟು ಕೊಟ್ಟಿದ್ದರು. ಆಮೇಲೆ ನಾವು ಕ್ಯಾಬಿನೆಟ್ನಲ್ಲಿ ಸರ್ವಾನುಮತದಿಂದ ಏನು ತೀರ್ಮಾನ ಮಾಡ್ತು ಅಂತಂದರೆ 6, 6, 5 6 ಎಡಗೈನವ್ರಿಗೆ, ಬಲಗೈನವ್ರಿಗೆ 6 ಮತ್ತು ಇತರ ಎಲ್ಲ ಅಲೆಮಾರಿ ಜನಾಂಗಗಳು ಸೇರಿ ಬೋವಿ, ಲಂಬಾಣಿ ಇವರಿಗೆಲ್ಲ 5 ಅಂತ ತೀರ್ಮಾನ ಮಾಡೋದು. ಅದಾದಮೇಲೆ ಒಂದು ಕಾನೂನು ಕೂಡ ಆಯಿತು. ಕಾನೂನು ರಾಜ್ಯಪಾಲರು ಸೈನ್ ಹಾಕಿ ಅದನ್ನು ಕಳಿಸಿದರು. ಈ ಕಾನೂನು ಮಾಡಿದ ಮೇಲೆ ಮತ್ತೆ ಗೊಂದಲ ನಿರ್ಮಾಣ ಆಯಿತು. ರೋಸ್ಟರ್ ಪಾಯಿಂಟ್ನಲ್ಲಿ ಗೊಂದಲ ನಿರ್ಮಾಣ ಆಯಿತು. ಇನ್ ದಿ ಮೀನ್ ವೈಲ್ ಅಲ್ಮಾರಿಯವರು ಕೋರ್ಟ್ಗೆ ಹೋದರು. ಕೋರ್ಟ್ಗೆ ಹೋದ್ಮೇಲೆ ಅವರು ಮೀಸಲಾತಿ 50%ಗಿಂತ ಜಾಸ್ತಿ ಆಗಬಾರ್ದು ಅಂತ ಹೇಳಿದ್ರು ಕೋರ್ಟ್ನವರು. ಯಾಕಂತಂದರೆ ನಾಗಮೋಹನ್ ದಾಸ್ ಅವರ ವರದಿ ಪ್ರಕಾರ 24% ಮಾಡಿತ್ತು ರಿಸರ್ವೇಷನ್. SC ST ಅವರಿಗೆ 24%. SC ST ಐ ಮೇಕಿಂಗ್ ಇಟ್ ಕ್ಯಾಟಗಾರಿಕಲಿ SC STಗೆ 24% ಮಾಡಿತ್ತು. 7% ST ಜನರಿಗೆ, 17% SCಗೆ. SCಗೆ 17%, STಗೆ ರಿಸರ್ವೇಷನ್ನು 56 ಆಗಿತ್ತು. ಸೊ ಸ್ಟೇ ಏನಂತ ಕೊಟ್ಟಿದ್ರು ಹೈಕೋರ್ಟ್ನವರು ಅಂತಂದರೆ 50%ಗಿಂತ ರಿಸರ್ವೇಷನ್ನು ಮೀರಬಾರದು. ಸೀಲಿಂಗ್ ಅದು ಹಿಂದೆನೇ ಇಂದಿರಾ ಸಹಾನಿ ಕೇಸ್ನಲ್ಲಿ 50% ರಿಸರ್ವೇಷನ್ ಕೊಟ್ಟಿದ್ರು. ಹಿಂದೆ ಇಂದಿರಾ ಸಹಾನಿ ಕೇಸ್ನಲ್ಲಿ ಮಂಡಲ್ ಕಮಿಷನ್ ವರದಿ ಬಗ್ಗೆ 50% ರಿಸರ್ವೇಷನ್ ಮಾತ್ರ ಕೊಡಬೇಕು, ಅದಕ್ಕಿಂತ ಜಾಸ್ತಿ ಕೊಡಬಾರದು ಅಂತ ಹೇಳಿತ್ತು. ಅದನ್ನೇ ಮತ್ತೆ ರೀಟ್ರೇಟ್ ಮಾಡಿ 50%ಗಿಂತ ರಿಸರ್ವೇಷನ್ನು ಆಗಬಾರ್ದು, 56 ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ಆಯಿತು. ನಾವು 17% SCಗಿತ್ತಲ್ಲ ಅದ್ರ ಪ್ರಕಾರನೇ ಮಾಡಿತ್ತು. 6, 6, 5 6, 6, 12, 5, 17 17%ಗೆ ನಾವು ಮಾಡಿದ್ದದು. ಅದು ಕಾನೂನು ಆಗಿಬಿಟ್ಟಿತ್ತು. ಅದಾದಮೇಲೆ ಇಲ್ಲಿ ಹೈಕೋರ್ಟ್ಗೆ ಹೋದರು. ಹೈಕೋರ್ಟ್ನಲ್ಲಿ ಸ್ಟೇ ಕೊಟ್ಟಿತ್ತು ಹಿಂಗೆ. ಸೊ
ಇದು ಒಂದು ಭಾಗ. ಕೋರ್ಟು ಸ್ಟೇ ಕೊಟ್ಟಿದ್ದು 6% ಅದನ್ನು ವ್ಯಾಕೆಂಟ್ ಇಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿ ಅದನ್ನು ಮಾಡಿದೋ. ಆಮೇಲೆ ಗಲಾಟೆಗಳು ನಡೀತಲೇ ಇದ್ದು, ರೋಸ್ಟರ್ ಪಾಯಿಂಟ್ ಸರಿ ಇಲ್ಲ ಅಂಥೇಳಿ ಎಡಗೈನವರು ಬಲಗೈನವರು ಮತ್ತು SCಗೆ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಅದನ್ನು ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ನಾನು ಅದಕ್ಕೆ 27ನೇ ತಾರೀಕು, ಕಳೆದ ತಿಂಗಳು 27ನೇ ತಾರೀಕು ವಿಶೇಷ ಸಚಿವ ಸಂಪುಟದ ಸಭೆ ಮಾಡಬೇಕು ಅಂತ ತೀರ್ಮಾನ ಮಾಡಿತ್ತು. ಆ ಕೋಡ್ ಆಫ್ ಕಂಡಕ್ಟ್ ಇದ್ದದರಿಂದ ಅವತ್ತು 27ನೇ ತಾರೀಕು ಮಾಡೋಕ್ಕಾಗಲಿಲ್ಲ. 27 ಮಾರ್ಚ್ 27 ಅವತ್ತು ಡೇಟ್ ನಿಗದಿಯಾಗಿತ್ತು, ಅದು ಮಾಡಲಿಲ್ಲ. ಆಮೇಲೆ ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ 24 ಏಪ್ರಿಲ್ ಮಾಡೋದು ಅಂತ ತೀರ್ಮಾನ ಆಯಿತು, ಚರ್ಚೆ ಮಾಡೋದು ಅಂತ. ಅವತ್ತು ಫೈನಲ್ ಮಾಡಲೇಬೇಕು ಅಂತೇಳಿ ಅವತ್ತು ದೃಢ ನಿರ್ಧಾರ ಮಾಡಿತು. ಅವತ್ತು ಕ್ಯಾಬಿನೆಟ್ ಇದ್ದ ದಿನ ಹೋದ ಕ್ಯಾಬಿನೆಟ್ನಲ್ಲಿ, ಅಂದರೆ ನಿನ್ನೆ ಗುರುವಾರ ಅಲ್ಲ, ಇಂದಿನ ಗುರುವಾರ ಕ್ಯಾಬಿನೆಟ್ ಇದ್ದದ್ದು. ಆ ಕ್ಯಾಬಿನೆಟ್ನಲ್ಲಿ ಈ ವಿಷಯ ಚರ್ಚೆ ಬಂತು. ಚರ್ಚೆ ಬಂದಾಗ ಯಾವ ಡೇಟು ಮಾಡೋದು ಏನು ಅಂತೇಳಿ ಇದು ಚರ್ಚೆ ಆದಾಗ 24ನೇ ತಾರೀಕು ಮಾಡೋದು ಅಂತೇಳಿ ತೀರ್ಮಾನ ಆಯಿತು. ಅವತ್ತೇ ನಾವು ಏನು ತೀರ್ಮಾನ ಮಾಡೋದು ಅಂತಂದರೆ, ಎಲ್ಲ ಕ್ಯಾಬಿನೆಟ್ನಲ್ಲಿ ಒಂದು ಸಲಹೆ ಏನು ಬಂತು ಅಂತಂದರೆ, ಒಂದು ಚೀಫ್ ಸೆಕ್ರೆಟರಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ತೀರ್ಮಾನ ಆಯಿತು. ಅವರು ಇವತ್ತು ವರದಿಯನ್ನು ಕೊಟ್ಟರು. ಆಮೇಲೆ ಕೋರ್ಟ್ನವರು 50% ರಿಸರ್ವೇಷನ್ ಹೇಳಿದ್ರಿಂದ SCಗಳಿಗೆ 15% ಬರೋದು, STಗೆ 3% ಬರ್ತದೆ. ಆಮೇಲೆ ನಾವು ಏನು ಆಕ್ಟ್ ಮಾಡಿದ್ದೋ ಒಳ ಮೀಸಲಾತಿ ಬಗ್ಗೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಕೊಟ್ಟಿದ್ರು. ಅಂದರೆ 17%ಗೆ 6.65 ಆದರೆ 15%ಗೆ ಎಷ್ಟಾಗುತ್ತೆ ಅಂತ ಕೊಟ್ಟಿದ್ರು. ಐದು ಪಾಯಿಂಟ್ ಮೂರು ಪ್ಲಸ್ 4.4 5.3 ಪ್ರಪೋರ್ಷನೇಟ್ ಆಗಿ 17% ಇದ್ದಾಗ 6.65, 15%ಗೆ ಕಡಿಮೆ ಆದಾಗ 4.3, 4.6 ಅಲ್ಲ ಸಾರಿ 5.3, 4.6 ಸಾರಿ 4.4 ಗೊತ್ತಾಯ್ತಲ್ಲ. 15 ಒಟ್ಟಿಗೆ 15 ಆಗಬೇಕು. 5.3, 4.4 ಅದರ ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟ್ನಲ್ಲಿ 2-3 ಆಪ್ಷನ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಇದು ಒಂದು ಆಪ್ಷನ್.
ನಾವು ಅಂತಿಮವಾಗಿ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು 5.25 5.25 4.5 5.25 ಅದು ಲೆಫ್ಟ್ಗೆ ಅವರ ಸಂಬಂಧಿತ ಜಾತಿಗಳಿಗೆ ಗ್ರೂಪ್ ಎ ಅದೇ ಸಂಬಂಧಿತ ಜಾತಿಗಳು ಗ್ರೂಪ್ ಎ. ಗ್ರೂಪ್ ಬಿ ನಲ್ಲಿ 6% ಕೊಟ್ಟಿದ್ವಲ್ಲ ಹಿಂದೆ, ವಲಯರು ಮತ್ತು ಅದಕ್ಕೆ ಸಂಬಂಧಿತ ಜಾತಿಗಳು ಅವ್ರಿಗೆ 6 ಕೊಟ್ಟಿದ್ದು, ಅದಕ್ಕೆ 5.25. ಬೋವಿ, ಲಂಬಾಣಿ, ಕೊರ್ಚ, ಕೊರಮ ಮತ್ತು 59 ಅಲೆಮಾರಿ ಜಾತಿಗಳು ಇವೆಲ್ಲ ಸೇರಿ 4.5. ಇದು ಸರ್ವಾನುಮತದಿಂದ ತೀರ್ಮಾನ ಆಗಿರ್ತಕ್ಕಂಥದ್ದು. KH ಮುನಿಯಪ್ಪನವರು ಒಪ್ಕೊಂಡಿದ್ದಾರೆ, ತಿಮ್ಮಾಪುರ ಒಪ್ಕೊಂಡಿದ್ದಾರೆ, ತಂಗಡಿಗೆಯವ್ರಿಗೂ ಒಪ್ಕೊಂಡಿದ್ದಾರೆ, ಡಾಕ್ಟರ್ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ಮಾದೇವಪ್ಪನವರು ಒಪ್ಕೊಂಡಿದ್ದಾರೆ, ಪ್ರಿಯಾಂಕನು ಒಪ್ಕೊಂಡಿದ್ದಾರೆ, ಸತೀಶ್ ಜಾರಕಿಹೊಳಿನೂ ಒಪ್ಕೊಂಡಿದ್ದಾರೆ. ಎಂಟೈರ್ ಕ್ಯಾಬಿನೆಟ್ಟು ಕೂಡ ಸರ್ವಾನುಮತದಿಂದ ಒಪ್ಕೊಂಡಿದೆ. ಎಂಟೈರ್ ಕ್ಯಾಬಿನೆಟ್ ಯಾವುದೇ ಅಪಸ್ವರ ಇಲ್ದೇನೆ ಇದನ್ನ ಈ ಕ್ಯಾಟಗರೈಸೇಷನ್ ಒಪ್ಕೊಂಡಿದೆ. ಅದರ ಪ್ರಕಾರ ರಿಕ್ರೂಟ್ಮೆಂಟ್ ಮಾಡುವಾಗ ಒಳ ಮೀಸಲಾತಿಯನ್ನು ಈ ಪ್ರಕಾರವಾಗಿ ಮಾಡಬೇಕು. ಆಮೇಲೆ 6% ಇತ್ತಲ್ಲ, ಕೋರ್ಟ್ನಲ್ಲಿ ಹೇಳಿದ್ರಲ್ಲ, ನಾವು ತೀರ್ಮಾನ ನಾಗಮೋಹನ್ ದಾಸ್ ಅವ್ರ ಬಗ್ಗೆ 6% ತೀರ್ಮಾನ ಮಾಡಿದಲ್ಲ, ಇದನ್ನ ಹೈಕೋರ್ಟ್ ಅಂತಿಮವಾಗಿ ತೀರ್ಮಾನ ಮಾಡೋವರೆಗೆ ಅದು ಹಾಗೇನೆ ಬ್ಯಾಕ್ಲಾಗ್ ಅಂತ ತೀರ್ಮಾನ ಮಾಡೋದು. ಅಂತಿಮ ಕೋರ್ಟು ತೀರ್ಪು ಕೊಡೋವರೆಗೆ ಇದು ವೇಕೆಂಟ್ ಆಗಿರೋದು 6% ಬ್ಯಾಕ್ಲಾಗ್. 6% ಆಮೇಲೆ ಕೋರ್ಟ್ ಫೈನಲ್ ಡಿಸಿಷನ್ ಕೊಟ್ಟ ಮೇಲೆ ಆ ತೀರ್ಪಿಗೆ ಅನುಗುಣವಾಗಿ ತೀರ್ಮಾನ ಮಾಡೋದು. ಇದು ಒಂದು. ಆಮೇಲೆ ಈಗ ನಾವು 6.6.5 ಪ್ರಕಾರ ನೋಟಿಫಿಕೇಶನನ್ನು ಇಶ್ಯೂ ಮಾಡಿದ್ದು. ಆ ನೋಟಿಫಿಕೇಶನನ್ನು ವಾಪಸ್ ಪಡೆದು ಇವತ್ತೇನು ತೀರ್ಮಾನ ಆಗಿದೆ, ಐದು 5.25 5.25 5.25 plus 4.45, I mean 4.5 ಅದರ ರೀತಿಯ ನೋಟಿಫಿಕೇಶನನ್ನು ರೀಇಶ್ಯೂ ಮಾಡೋದು. ಆಮೇಲೆ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು, ಈ ವರ್ಷ 56,432 ಪೋಸ್ಟ್ಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದೀವಿ.
ಅದನ್ನು ಅದರ ಪ್ರಕಾರ ನೋಟಿಫಿಕೇಷನನ್ನು ಇಶ್ಯೂ ಮಾಡೋದು ನಂಬರ್ 1. ನಂಬರ್ 2, ಅದರೊಳಗಡೆ ಒಳ ಮೀಸಲಾತಿ. ನೇಮಕಾತಿಗೆ 56,432 ನೇಮಕಾತಿಗೆ ತುರ್ತು ಕ್ರಮ ತಗೊಳ್ಳೋದು ಅಂತ ತೀರ್ಮಾನ ಮಾಡಿದ್ದೀವಿ. ಹೌದು, ಈಗ 50% ಮೀಸಲಾತಿ ಈ ತೀರ್ಪು ಹಿನ್ನೆಲೆಯೊಳಗೆ ತಾತ್ಕಾಲಿಕವಾಗಿ ನೇಮಕಾತಿಗಳು ಹಾಗೂ ಪ್ರವೇಶಾತಿಗಳಿಗೂ ಲಾಗುವಾಗುತ್ತೆ. ಇಲ್ಲ ಕೋರ್ಟ್ ಡಿಸಿಷನ್. ಇದು ನಾವು 50% ಮಾಡೋದು ರಿಸರ್ವೇಷನನ್ನು ಕೋರ್ಟ್ ಡಿಸಿಷನ್ ಮಾಡೋವರೆಗೆ ಕೋರ್ಟ್ ಡಿಸಿಷನ್ ಆಗೋವರೆಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ 56% ರಿಸರ್ವೇಷನನ್ನು ಕೊಡಬೇಕು ಅಂತ. ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ 56%ಗೆ ವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ ಶೇಕಡ 20% ಹುದ್ದೆಗಳನ್ನು ಆಮೇಲೆ ನಾವು ಇದರಲ್ಲಿ ಹೇಳಿದ್ದೀವಿ, ಆಕ್ಟ್ನಲ್ಲಿ ಹೇಳಿದ್ದೀವಿ, ಸಿನಲ್ಲಿ 5% ಅಂತ ಹೇಳಿದ್ದೀವಿ. ಆ ಸಿಗೆ ಲಭ್ಯವಾಗ್ತಕ್ಕಂಥ ಹುದ್ದೆಗಳಿದಾವಲ್ಲ, ಆ 50%ರಲ್ಲಿ ಅಲ್ಲ, ಈ ಸಿನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ ಅದರಲ್ಲಿ 20% 59 ಜಾತಿಗಳಿಗೆ 59 ಅಲೆಮಾರಿ ಜಾತಿಗಳಿಗೆ 20% ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20% ಅಲ್ಲ 20 ಸುಮಾರು 59 ಅಲೆಮಾರಿ ಜಾತಿಗಳಿಗೆ ಮೀಸಲಾಗಿರತಕ್ಕದ್ದು ಅಂತಲೂ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಆಕ್ಟ್ನಲ್ಲೇ ಹೇಳಿತ್ತು, ಅದನ್ನು ರೀಟ್ರೇಟ್ ಮಾಡಿದ್ದೀವಿ. ಏನು ಪ್ರಶ್ನೆ ಕೇಳಬೇಕಾ? ರಿಪೀಟ್ ಮಾಡಿ. ಸಿಗೆ ಸಿ ಕ್ಯಾಟಗರಿಗೆ ಎಷ್ಟು ಬರ್ತದೆ 5% ಅಂತ ಹೇಳಿತ್ತು. ಅದರಲ್ಲಿ ಸಿಗೆ 5% ಅಂತ ಹೇಳಿತ್ತು. 5% ಒಳಗಡೆ ಸುಮಾರು 20% 59 ಜಾತಿಗಳು ಅಲೆಮಾರಿ ಜಾತಿಗಳಿದಾವಲ್ಲ ಅವ್ರಿಗೆ ಮೀಸಲಿಡ್ತಕ್ಕಂಥದ್ದು. ಪ್ರತಿ 5 ಪೋಸ್ಟಲ್ಲಿ 1 ಪೋಸ್ಟ್ ರಿಸರ್ವ್. ಪ್ರತಿ 5 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ಅಂತ ಗೊತ್ತಾಯ್ತಲ್ಲ. ಪ್ರತಿ 5 ಪೋಸ್ಟ್ಗಳಲ್ಲಿ ಈಗ 4.5 ಅದರಲ್ಲಿ ಕೋರ್ಟ್ನಲ್ಲಿ ನಾವು ಆಕ್ಟ್ ಮಾಡಿರೋದು 5, ಈಗ 4.5. ಅದರಲ್ಲಿ 1 ಪೋಸ್ಟ್ ಕಡ್ಡಾಯ ಅಲೆಮಾರಿಗಳ 59 ಕ್ಯಾಸ್ಟ್ಗೆ. ಓವರಾಲ್ 20% ಕರೆಕ್ಟ್. ಅವ್ರು ಇಲ್ಲದೇ ಇದ್ರೆ ನೆಕ್ಸ್ಟ್ ಅದೇ ಕ್ಯಾಟಗರಿಗೆ ಅದನ್ನು I hope that I made myself very clear on this. ಅಲ್ಲ, ನಿಮ್ಗೇನಾದ್ರು ಗೊಂದಲ ಇದೆಯಾ? ಗೊಂದಲ ಇಲ್ಲ ಅಂತಂದ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದೆಯಲ್ಲ ನೀನು. ಈಗ ನಾವೆಲ್ಲ ಬಂದಿರೋದೇ ಸಂಭ್ರಮ ಅಲ್ವಾ?
ಹೆಂಗ್ ಮಾಡ್ಬೇಕ್ರಿ? ಸಂಭ್ರಮ ಅಂದ್ರೆ ಏನು? ಎಲ್ಲರಿಗೂ ಇದೆ. ನೋಡೋ ದೃಷ್ಟಿ ಸರಿ ಇಲ್ಲ ಅನ್ನೋ ಕಾರಣ. ಆಗ ನಾವು ಸರಿಯಾಗಿಲ್ವ? ನಮ್ಮ ಪ್ರಕಾರ ನಾವು ಸರಿ ಇದ್ದೀವಿ, ನಿಮ್ಮ ಪ್ರಕಾರ ಸರಿ ಇಲ್ಲ. ನಾವೆಲ್ಲ ಖುಷಿಯಾಗಿ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ನಿನ್ನೆ ಮುಂಬೈ ಇಂಡಿಯನ್ಸು ಮಿಸರಬಲ್ ಸೋತೋಗ್ಬಿಟ್ರು. ಆಂಟಿಸಿಪೇಷನ್ ರಿಕ್ರೂಟ್ಮೆಂಟ್ ವಿಲ್ ಸ್ಟಾರ್ಟ್. Recruitment immediately will start. ಅದಕ್ಕೆ 6% ಹಂಗೆ ಇಟ್ಟಿದ್ದೀವಲ್ಲ ಬ್ಯಾಕ್ಲಾಗ್. 6% ಬ್ಯಾಕ್ಲಾಗ್ ಇಟ್ಟಿದ್ದೀವಲ್ರಿ. ಇನ್ನೇನಾದ್ರು ಹೇಳಾಗಿದ್ರೆ ಹೇಳ ಮಾದೇವಪ್ಪ, ನೀನು ಸಮಾಜ ಕಲ್ಯಾಣ ಸಚಿವ. ಪೋಸ್ಟ್ ಫಿಗರ್ಸ್ ಒಂದು ಹೇಳ್ಬಿಡಿ. 56,400. ಇದೊಂದು ಹೇಳ್ಬಿಡಿ. ಎಲ್ಲ ಇಲ್ಲಿ 27 ಫೆಬ್ರವರಿನಲ್ಲಿ ನೋಟಿಫಿಕೇಶನ್ ಮಾಡಿದ್ದೆಲ್ಲ ಈಗ ಮತ್ತೆ ನಾವು ಅದನ್ನ ವಿತ್ಡ್ರಾ ಮಾಡಿ ಹೇಳ್ದೆ ನಾನು ಹೇಳ್ದೆ ರೋಸ್ಟರ್ ಅಳವಡಿಸ್ಕೊಂಡು ಮಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ವಿಲ್ ಕಂಟಿನ್ಯೂ. 56,432. ನಾವು ನೋಡ್ರಿ, ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ರಿಸರ್ವೇಷನ್ ಸ್ವಲ್ಪ ನಿಧಾನ ಆಯಿತು. ಅದರ್ವೈಸ್ ನಾವು ಎಲ್ಲನೂ ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು, ಹಂತವಾಗಿ ಭರ್ತಿ ಮಾಡ್ತೀವಿ. ಸ್ಟಾರ್ಟ್ ಆಗಿದೆಯಪ್ಪ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಮಾಡ್ತೀವಿ, ಅದ್ರ ವರ್ಷ ಇನ್ನೂ ಜಾಸ್ತಿ ಮಾಡ್ತೀವಿ. ನಾವು ಈಗ ಇನ್ನೂ 3 ವರ್ಷ ತುಂಬೇ ಇಲ್ಲ ನಮ್ದು. ಇನ್ನು ಈಗ ಡಿಸಿಷನ್ ಆಯ್ತಲ್ಲ, ಈಗ ಇಲ್ಲಿಂದ ಶುರು ಮಾಡ್ತೀವಿ ಹಂತವಾಗಿ. ಆಮೇಲೆ ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ. ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಪ್ಕೊಳ್ತೇವೆ. ಯಾಕಂದರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಕ್ಕೂರಲಿನಿಂದ ಒಪ್ಕೊಂಡಿರೋದ್ರಿಂದ ದಲಿತ ಸಂಘಟನೆಗಳು ಕೂಡ ಒಪ್ಕೊಳ್ತವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಲ್ಲ ದಲಿತ ಸಂಘಟನೆಗಳನ್ನು ಕೇಳಿದ್ದೀವಿ, ಎಲ್ಲರ ಜೊತೆಯಲ್ಲಿ ಸಂವಾದ ಮಾಡಿದ್ದೀವಿ. ಶಾಸಕರು, ಮಂತ್ರಿಗಳು ಮಾತಾಡಿ. ಮುನಿಯಪ್ಪ ಮಾತಾಡಿ ಮುಗಿಸು. ಎಲ್ಲರೂ ವಿಶ್ವಾಸ ತಗೊಂಡಿದ್ದೀವಿ. ಇದೊಂದು ಐತಿಹಾಸಿಕವಾದಂಥ ತೀರ್ಮಾನ. ಇವತ್ತು ಆಗಿದ್ದು 5 to 10 minutes ಡಿಸ್ಕಷನ್ ಅಷ್ಟೇ, ಹೆಚ್ಚಿಗೆ ಏನು ಚರ್ಚೆ ಆಗಲಿಲ್ಲ. ಅಂದರೆ ಪಕ್ಷದ ನಿಲುವು, ಸರ್ಕಾರದ ಬದ್ಧತೆ, ಸಾಮಾಜಿಕ ನ್ಯಾಯದಲ್ಲಿ ಮತ್ತು ದಲಿತ ಸಮುದಾಯಗಳಿಗೆ ಸಮನ್ವಯತೆ ಸಾಧಿಸೋಕ್ಕೆ ಬೇಕಾದಂಥ ಒಳ ಮೀಸಲಾತಿಯ ವಿತರಣೆ ಇವೆರಡೂ ಕೂಡ ಯುನಾನಿಮಸ್ಲಿ ಒಕ್ಕೊರಲಿಂದ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು. ಸಂಘಟನೆಗಳು ಭೇಟಿಯಾಗಿದ್ದಾವೆ, ಲೆಫ್ಟು, ರೈಟು, ಬೋವಿ, ಲಮಾಣಿ ಎಲ್ಲ. ಅದು ಬೈ ಅಂಡ್ ಲಾರ್ಜ್ ರೋಸ್ಟರ್ ಪಾಯಿಂಟ್ಗಳು ಅವೆಲ್ಲ ಒಪ್ಪಿಗೆ ಆಗಿದೆ.
ಒಳ ಮೀಸಲಾತಿ ಒಪ್ಪಿನೇ ನಾವು ಹಿಂದೆ ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ದು. ಕೋರ್ಟ್ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದಂಗೆ ತಡೆ ಬಂತು, ಹೀಗಾಗಿ ಎಲೆಕ್ಷನ್ ಬಂತು, ನಿಧಾನ ಆಯಿತು. ಅಷ್ಟರೊಳಗಡೆ ಕೆಲವು ಸಂಘಟನೆಗಳು ಅನ್ರೆಸ್ಟ್ ಆದವು, ಕಾನೂನನ್ನು ಅಡ್ಡ ಬಂತು ಚುನಾವಣಾ ನೀತಿಗಳು. ಹೀಗಾಗಿ ಇವತ್ತು ತೀರ್ಮಾನ ಐತಿಹಾಸಿಕ ಮಾಡಿದ್ದೇವೆ. ಮೇಯ್ನು ಏನು ಅಂದರೆ ಈ ಒಂದು ಗ್ರೂಪ್ಗಳನ್ನು ಮಾಡಿ ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಮೀಸಲಾತಿ ಅನ್ನುವಾಗ ರಿಕ್ರೂಟ್ಮೆಂಟ್ ಬರುತ್ತಲ್ಲ, ರೋಸ್ಟರ್ ಪಾಯಿಂಟು, ಅಲ್ಲಿ ಗೊಂದಲ ಆಯಿತು. ಯಾವುದೋ ಒಂದು ಯೂನಿವರ್ಸಿಟಿ, ಧಾರವಾಡ ಯೂನಿವರ್ಸಿಟಿ ರಿಕ್ರೂಟ್ಮೆಂಟ್ ರೂಲ್ಸ್ನ ಫ್ರೇಮ್ ಮಾಡೇ ಇಲ್ಲ, ಮಾಡೋಕ್ಕಿಂತ ಮೊದಲೇ ನೋಟಿಫಿಕೇಶನ್ ಹಾಕ್ಬಿಟ್ರು. ಈ ಥರ ರಿಕ್ರೂಟ್ ಮಾಡಿ ಗ್ರೂಪ್ ಹೇಗೆ ಒಬ್ಬರಿಗೆ ಹೊರಟೋಗುತ್ತೆ ಅಂತೇಳಿ. ಹೀಗಾಗಿ ರಾಜ್ಯಾದ್ಯಂತ ಗೊಂದಲ ಸೃಷ್ಟಿಯಾಗಿ ಅನುಮಾನ ಅವರವಷ್ಟಕ್ಕೆ ಶುರುವಾಗಿ ಅವರೆಲ್ಲ ಭಯಭೀತರಾಗಿ ನಮ್ಮ ಭವಿಷ್ಯ ಹಾಳಾಗುತ್ತೆ ಅಂತೇಳಿ ಅವರಷ್ಟಕ್ಕೆ ಅವರೇ ಮಾಡಿದ್ರು. ಕೆಲವರು ಬೇಳೆ ಬೇಯಿಸ್ಕೊಳ್ಳೋಕ್ಕೂ ಅವರೆಲ್ಲ ಎತ್ಕಟ್ಟತಕ್ಕಂಥ ಪ್ರಯತ್ನಗಳು ನಡೆದು. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಟು ರೂಲ್ಸ್ ಫ್ರೇಮ್ ಆಗಿರಲಿಲ್ಲ, ರಿಕ್ರೂಟ್ಮೆಂಟು ಮಾಡಿರಲಿಲ್ಲ ನಾವು. ಹಾಗಾಗಿ ಅವರು ಕೆಲವರು ನಮ್ಮ ಸರ್ಕಾರದ ವಿರುದ್ಧವಾಗಿ, ಪಕ್ಷದ ವಿರುದ್ಧವಾಗಿ ನಾಯಕರು ಗೂಬಕ್ಕೆ ಕೂರಿಸೋ ಪ್ರಯತ್ನಗಳನ್ನು ನೀವು ನೋಡಿದ್ರಿ. ಎಲ್ಲ ಸಭೆಗಳನ್ನು ನೀವೇ ವರದಿಗಳನ್ನು ಮಾಡಿದ್ದೀರಿ. ಈಗ ಅದಕ್ಕೆ ಯಾವುದೂ ಆಸ್ಪತ್ರೆ ಇಲ್ಲ. ರೋಸ್ಟರ್ ಪಾಯಿಂಟ್ 15ಕ್ಕೆ ಮಾಡುವಾಗ 3 ಗುಂಪುಗಳಿದ್ದಾವೆ, ಎ ಬಿ ಸಿ ಒಳಗಡೆ ಅಲೆಮಾರಿ ಇಟ್ಟಿದ್ದೀವಿ. ಅಲ್ಲಿ ಮಾಡುವಾಗ 3 ಗುಂಪುಗಳಿಗೆ ಒಂದೇ ಬಾರಿಗೆ ಅವರಿಗೆ ಮೀಸಲಾತಿ ಸಿಗಬೇಕೆಲ್ಲರೂ. ಅಂದರೆ 15 ಪಾಯಿಂಟ್ ಇದ್ದರೆ 15 ಪಾಯಿಂಟ್ಗೂ ಸಿಗಬೇಕು, 15 ಪಾಯಿಂಟಲ್ಲೂ ಕವರ್ ಆಗಬೇಕು 3ಕ್ಕೂ. ಅದಕ್ಕಿಂತ ಕಡಿಮೆ ಇದ್ದರೆ ಆ ಮೀಸಲಾತಿ, SC ಮೀಸಲಾತಿ ಅದಕ್ಕಿಂತ ಕಡಿಮೆ ಇದ್ದರೆ 3 ಗುಂಪುಗಳಿಗೂ ಅನ್ವಯ ಆಗದೇ ಇದ್ದರೆ ಒಳ ಮೀಸಲಾತಿಯನ್ನ ಫೈನಲ್ ಆಗಿ ಯಾವ ರೀತಿಯಾಗಿ ಹಂಚಿಕೆ ಮಾಡಲಾಗಿದೆ ಅನ್ನೋದಾಗಿ ಸಿಎಂ ಹೇಳ್ತಾ ಇದ್ರು. ಇದಕ್ಕೆ ಎಲ್ಲಾ ಸಚಿವರ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಯಾವಾಗ ಕೋರ್ಟ್ 50% ಮೀರಬಾರ್ದು ರಿಸರ್ವೇಶನ್ ಅಂತ ಹೇಳಿತ್ತು, ಅವಾಗ 17% ಅಲ್ಲಿ 6-6-5 ಸೂತ್ರ ಏನಿತ್ತು ಅದನ್ನ ಕಟ್ ಮಾಡಿ 15%ಗೆ 5.3, 5.3, 4.4 ಅನ್ನೋದಾಗಿ ಹಂಚಿಕೆ ಮಾಡ್ತಾರೆ ಆಗಿನ ಟೈಮ್ನಲ್ಲಿ. ಅದಾದ ನಂತರ ಇವತ್ತು ಸ್ಪೆಷಲ್ ಸಭೆಯನ್ನ ಕರೆದಿದ್ರಲ್ಲ, ಅದರಲ್ಲಿ ಫೈನಲ್ ಆಗುತ್ತೆ. ಎಸ್ಸಿ ಎಡಗೈಗೆ 5.25%, ಎಸ್ಸಿ ಬಲಗೈಗೆ 5.25%, ಹಾಗೆ ಇತರ 4.5% ಅನ್ನೋದಾಗಿ ಪ್ರಪೋರ್ಷನೇಟ್ ಆಗಿ ಹಂಚಿಕೆಯನ್ನ ಮಾಡಿದ್ದೀವಿ ಅನ್ನೋದಾಗಿ ಖುದ್ದು ಸಿಎಂ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅದರ ಜೊತೆಗೆ 54,432 ಪೋಸ್ಟ್ಗಳೇನ್ ಖಾಲಿ ಇದೆ ಅದನ್ನು ಕೂಡ ಭರ್ತಿ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಾಗಿ ನೋಟಿಸ್ ಅನ್ನ ಜಾರಿ ಮಾಡ್ತೀವಿ. ಬಟ್ ಹೇಗಿರುತ್ತೆ ಅಂತ ಹೇಳಿದ್ರೆ 4.5 ಪೋಸ್ಟ್ಗಳ ಹಂಚಿಕೆಯಾದ್ರೆ ಅದರಲ್ಲಿ 1 ಅಲೆಮಾರಿ ಸಮುದಾಯಕ್ಕೆ ಕಡ್ಡಾಯ ಆಗಿರುತ್ತೆ ಅನ್ನೋದಾಗಿನೂ ಕೂಡ ಹೇಳಿದ್ದಾರೆ.